ಕ್ರಿಸ್ತಶಕ 618 ಭಾರತದ ಇತಿಹಾಸದ ಒಂದು ನಿರ್ಣಾಯಕ ಘಟ್ಟ. ಇಡೀ ದೇಶವೇ ಒಂದು ಮಹಾಯುದ್ಧದ ಹೊಸ್ತಿಲಲ್ಲಿ ನಿಂತಿತ್ತು. ಉತ್ತರ ಮತ್ತು ದಕ್ಷಿಣದ ಇಬ್ಬರು ಮಹಾನ್ ಚಕ್ರವರ್ತಿಗಳು ಇತಿಹಾಸದಲ್ಲೇ ಅತಿ ದೊಡ್ಡ ರಣರಂಗದಲ್ಲಿ ಮುಖಾಮುಖಿಯಾಗೋಕೆ ಸಿದ್ಧರಾಗಿದ್ರು. ಈ ಇಡೀ ಬಿರುಗಾಳಿಯ ಕೇಂದ್ರಬಿಂದು ಒಬ್ಬ ವ್ಯಕ್ತಿ, ದಕ್ಷಿಣದ ಸ್ವಾಭಿಮಾನದ ಸಂಕೇತ, ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ. ನೋಡಿ, ಎಲ್ಲ ಶುರುವಾಗಿದ್ದು ಇದೊಂದೇ ಒಂದು ಧೈರ್ಯದ ಮಾತಿನಿಂದ. ಉತ್ತರದ ಸರ್ವಾಧಿಕಾರಿ ಹರ್ಷವರ್ಧನ ತನ್ಗೆ ಕಪ್ಪ ಕಾಣಿಕೆ ಕೊಡ್ಬೇಕು ಅಂತ ದಕ್ಷಿಣಕ್ಕೆ ಒಂದು ಸಂದೇಶ ಕಳಿಸ್ತಾನೆ. ಅದಕ್ಕೆ ಪುಲಿಕೇಶಿ ಕೊಟ್ಟ ಉತ್ತರ ಇದು. ಇದು ಕೇವಲ ಒಂದು ಉತ್ತರ ಆಗಿರ್ಲಿಲ್ಲ, ಇದು ಉತ್ತರದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಟನಿಗೆ ನೇರವಾಗಿ ಕೊಟ್ಟ ಸವಾಲಾಗಿತ್ತು. ಇಡೀ ಉಪಖಂಡವನ್ನೇ ವ್ಯಾಪಿಸೋ ಬೆಂಕಿಯನ್ನ ಹೊತ್ಸಿದ ಒಂದು ಕಿಡಿ ಇದು. ಇಲ್ನೋಡಿ ಆ ಇಬ್ರು ಮಹಾನ್ ಶಕ್ತಿಗಳನ್ನ. ಒಂದು ಕಡೆ ಉತ್ತರದ ಅಧಿಪತಿ ಹರ್ಷವರ್ಧನ, ತನ್ನನ್ನು ಯಾರೂ ಸೋಲ್ಸಕ್ಕಾಗಲ್ಲ ಅನ್ನೋ ಅಹಂಕ್ನಲ್ಲಿದ್ದ, ಲಕ್ಷಾಂತರ ಸೈನಿಕರ ಬಲ. ಇನ್ನೊಂದ್ ಕಡೆ ದಕ್ಷಿಣದ ಸಿಂಹ ಇಮ್ಮಡಿ ಪುಲಿಕೇಶಿ. ಅವನ ಅತಿದೊಡ್ಡ ಅಸ್ತ್ರ ಅವನ ಸೈನ್ಯ ಆಗಿರ್ಲಿಲ್ಲ, ಬದಲಿಗೆ ಅವನ ಚಾಣಾಕ್ಷ ಮೆದುಳು. ಹಾಗಾದ್ರೆ ಕಪ್ಪ ಕಾಣಿಕೆ ಕೊಡಿ ಅಂತ ಕೇಳಿದ ಒಂದು ಸಣ್ಣ ಬೇಡಿಕೆ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯೋವಂಥ ಒಂದು ಮಹಾಸಂಗ್ರಾಮಕ್ಕೆ ಹೇಗೆ ಕಾರಣವಾಯಿತು? ಬನ್ನಿ ಆ ಕಥೆಯನ್ನ ಈಗ ನೋಡೋಣ. ಇದು ಬರೀ ಅತಿಥಿ ಸತ್ಕಾರವಾಗಿರಲಿಲ್ಲ, ಇದೊಂದು ಅದ್ಭುತವಾದ ಮಾನಸಿಕ ಯುದ್ಧತಂತ್ರ. ಹರ್ಷನ ದೂತನನ್ನ ತನ್ನ ಆಸ್ಥಾನದಲ್ಲೇ ಅತಿಥಿ ಅಂತ ತಿಂಗಳುಗಟ್ಲೆ ಇಟ್ಕೊಳ್ಳೋ ಮೂಲಕ ಪುಲಿಕೇಶಿ ಇಡೀ ಉತ್ತರ ಭಾರತವನ್ನೇ ಕತ್ತಲಲ್ಲಿ ಮುಳುಗಿಸ್ಬಿಟ್ಟಿದ್ದ. ದಕ್ಷಿಣದಲ್ಲಿ ಒಂದು ಬಿರುಗಾಳಿ ಸಿದ್ಧವಾಗ್ತಿದೆ ಅನ್ನೋ ಸಣ್ಣ ಸುಳಿವು ಕೂಡ ಹರ್ಷನಿಗೆ ಸಿಗ್ಲಿಲ್ಲ. ಆತ ಸಂಪೂರ್ಣವಾಗಿ ಅಂಧನಾಗಿದ್ದ. ಗೊತ್ತಾ, ಪುಲಿಕೇಶಿಗೆ ಯುದ್ಧಭೂಮಿ ಅಂದ್ರೆ ಬರೀ ಮಣ್ಣಾಗಿರ್ಲಿಲ್ಲ, ಅದು ನದಿಗಳು, ಪರ್ವತಗಳು, ಕಣಿವೆಗಳು ಎಲ್ಲವೂ ಅವನ ಆಯುಧಗಳೇ. ಅವನು ನಕ್ಷೆ ನೋಡ್ತಾ ಇರಲಿಲ್ಲ, ಒಂದು ಚದುರಂಗದ ಮಣೆ ನೋಡ್ತಾ ಇದ್ದ, ಮತ್ತು ಇತಿಹಾಸದ ಒಂದು ಅದ್ಭುತವಾದ ನಡೆಯಿಡೋಕೆ ಅವನು ಸಿದ್ಧನಾಗಿದ್ದ. ಪುಲಿಕೇಶಿಯ ಯೋಜನೆ ಒಂದು 3 ಅಂಕಗಳ ನಾಟಕದ ಹಾಗೆ ಇತ್ತು. ಮೊದಲನೇ ಅಂಕ ಶತ್ರುವನ್ನು ಕುರುಡಾಗಿಸು, ಎರಡನೇ ಅಂಕ ಪ್ರಕೃತಿಯನ್ನೇ ಒಂದು ಅಭೇದ್ಯ ಕೋಟೆಯನ್ನಾಗಿ ಮಾಡಿಕೊ, ಮತ್ತು ಮೂರನೇ ಅಂಕ ಇದು ಮಾಸ್ಟರ್ ಸ್ಟ್ರೋಕ್, ಶತ್ರುವಿನ ಅತಿದೊಡ್ಡ ಶಕ್ತಿಯನ್ನೇ ಅವನ ಅತಿದೊಡ್ಡ ದೌರ್ಬಲ್ಯವನ್ನಾಗಿ ಮಾಡಿಬಿಡು. ಈ ದೃಶ್ಯವನ್ನ ಒಮ್ಮೆ ಕಲ್ಪಿಸ್ಕೊಳ್ಳಿ. ಹರ್ಷನ ಬೃಹತ್ ಸೈನ್ಯ ಗರ್ವದಿಂದ ಬೀಗುತ್ತಾ ನೇರವಾಗಿ ಒಂದು ಸಾವಿನ ಬಲೆಯೊಳಗೆ ಕಾಲಿಡ್ತಾ ಇದೆ. ಅವರು ಅಂದುಕೊಂಡಿದ್ರು, ನಾವು ವಿಜಯದ ಕಡೆ ನಡೀತಿದ್ದೀವಿ ಅಂತ. ಆದ್ರೆ ಅವರು ಇಡ್ತಾ ಇದ್ದ ಪ್ರತಿ ಹೆಜ್ಜೆಯೂ ಅವರನ್ನು ವಿನಾಶದತ್ತ ಕೊಂಡೊಯ್ತಿತ್ತು. ಆ ಕಣಿವೆಯಲ್ಲಿ ನೆರಳಿನಲ್ಲಿ ಹೊಂಚು ಹಾಕಿ ಕೂತ ಬೇಟೆಗಾರರ ಹಾಗೆ ಪುಲಿಕೇಶಿಯ ಸೈನ್ಯ ಅವರಿಗಾಗಿ ಕಾಯುತ್ತಿತ್ತು. ಭಾರತದ 2 ಅತಿ ದೊಡ್ಡ ಸಾಮ್ರಾಜ್ಯಗಳು, ಲಕ್ಷಾಂತರ ಸೈನಿಕರು, ಮತ್ತು ಎಲ್ಲವೂ ಮುಗಿದು ಹೋಗಿದ್ದು ಕೇವಲ 5 ದಿನಗಳಲ್ಲಿ. ನರ್ಮದಾ ನದಿಯ ತೀರದಲ್ಲಿ ಹರ್ಷನ ಕನಸುಗಳು ಪುಲಿಕೇಶಿಯ ರಣತಂತ್ರದ ಮುಂದೆ ಪುಡಿಯಾದವು. ಯುದ್ಧವನ್ನ ಗೆದ್ದವನು ಯೋಧನಾಗ್ಬಹುದು ಅಷ್ಟೇ, ಆದ್ರೆ ನಿಜವಾದ ನಾಯಕನಾಗೋದು ಅದಕ್ಕಿಂತ ದೊಡ್ಡದು. ಸಂಪೂರ್ಣ ಗೆಲುವಿನ ಹೊಸ್ತಿಲಲ್ಲಿ ನಿಂತಾಗ ಪುಲಿಕೇಶಿ ತನ್ನ ನಿಜವಾದ ಹಿರಿಮೆಯನ್ನ ತೋರಿಸ್ದ. ರಕ್ತಪಾತದ ಬದಲು ಶಾಂತಿಯನ್ನ ಆರಿಸ್ಕೊಂಡ. ಅವನ ದೃಷ್ಟಿ ಕೇವಲ ಯುದ್ಧಭೂಮಿಗೆ ಸೀಮಿತ ಆಗಿರ್ಲಿಲ್ಲ ಅನ್ನೋದನ್ನ ಇಡೀ ಜಗತ್ತಿಗೆ ಸಾಬೀತುಪಡಿಸಿದ. ಈ ಒಂದು ಗೆಲುವು ದಕ್ಷಿಣ ಭಾರತದ ಇತಿಹಾಸವನ್ನೇ ಬದಲಿಸಿತು. ಇದು ಕೇವಲ ಒಂದು ಯುದ್ಧದ ಗೆಲುವಾಗಿರಲಿಲ್ಲ, ಇದು ದಕ್ಷಿಣದ ಸ್ವಾತಂತ್ರ್ಯ ಮತ್ತು ಹೆಮ್ಮೆಯ ಘೋಷಣೆಯಾಗಿತ್ತು. ಈ ಗೆಲುವಿನ ನಂತರ ಪುಲಿಕೇಶಿಯ ಶಕ್ತಿ ಉತ್ತುಂಗಕ್ಕೇರಿತು. ಈ ವಿಷಯವನ್ನೊಮ್ಮೆ ಗಮನಿಸಿ. ದಕ್ಷಿಣದ ಪ್ರಶ್ನಾತೀತ ಅಧಿಪತಿ ಅಂತ ಬಿರುದು ಕೊಟ್ಟಿದ್ದು ಅವನ ಸ್ವಂತ ಜನಗಳಲ್ಲ, ಬದಲಾಗಿ ಅವನು ಸೋಲಿಸಿದ ವ್ಯಕ್ತಿ, ಸ್ವತಃ ಹರ್ಷವರ್ಧನ. ಇದು ಗೌರವದ ಪರಮಾವಧಿ ಅಲ್ವಾ? ಇಡೀ ಭಾರತದಾದ್ಯಂತ ಪ್ರತಿಧ್ವನಿಸಿದ ಒಂದು ಶರಣಾಗತಿಯಾಗಿತ್ತು ಅದು. ಆ ಕಾಲದ ಕೆಲವು ರಾಜರಿಗೆ ಗೊತ್ತಿದ್ದ ಸತ್ಯ ಪುಲಿಕೇಶಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಭೂಮಿಯನ್ನ ನಿಜವಾಗಿಯೂ ಆಳಬೇಕಂದ್ರೆ ಮೊದಲು ಸಮುದ್ರವನ್ನ ನಿಯಂತ್ರಿಸಬೇಕು. ಅವನು ಬರೀ ಹಡಗುಗಳನ್ನ ಕಟ್ಲಿಲ್ಲ, ಅವನು ಒಂದು ಭವಿಷ್ಯವನ್ನೇ ನಿರ್ಮಿಸಿದ. ಅವನ ಅಂಬು ದೋಣಿಗಳು ಅಂದ್ರೆ 7ನೇ ಶತಮಾನದ ಟಾರ್ಪೆಡೋ ಇದ್ದಾಗೆ, ವೇಗದ ಮತ್ತು ಮಾರಣಾಂತಿಕ. ಅವನು ಬರೀ ರಾಜನಾಗಿ ಉಳಿಲಿಲ್ಲ, ಅವನು ಭಾರತೀಯ ನೌಕಾಪಡೆಯ ಪಿತಾಮಹ, ಒಬ್ಬ ದೂರದೃಷ್ಟಿಯುಳ್ಳ ನಾಯಕನಾದ. ಆದ್ರೆ ಇತಿಹಾಸ ನಮಗೆ ಪದೇ ಒಂದು ಪಾಠ ಕಲಿಸುತ್ತೆ. ಶ್ರೇಷ್ಠ ಸಾಮ್ರಾಜ್ಯಗಳು ಹೊರಗಿನ ಶತ್ರುಗಳಿಂದ ಅಷ್ಟು ಸುಲಭವಾಗಿ ಬೀಳಲ್ಲ, ಅವು ಒಳಗಿನಿಂದಲೇ ಕೊಳಿಯಕ್ ಶುರುವಾಗುತ್ತೆ. ಪುಲಿಕೇಶಿ ಇಡೀ ಜಗತ್ತನ್ನೇ ಗೆದ್ದಿದ್ದ, ಆದ್ರೆ ತನ್ನ ಮನೆ ಒಳಗಿನ ದ್ರೋಹವನ್ನು ಗೆಲ್ಲೋಕೆ ಅವನಿಂದ ಸಾಧ್ಯವಾಗಲಿಲ್ಲ. ಉತ್ತರದ ಅಧಿಪತಿಯನ್ನೇ ಮಣಿಸಿದ ಚಾಲುಕ್ಯ ಸಾಮ್ರಾಜ್ಯದ ಅಡಿಪಾಯವನ್ನ ಅಲುಗಾಡಿಸಿದ್ದು ಯಾರು? ಯಾವ ಶತ್ರು? ಆಶ್ಚರ್ಯ ಅಂದ್ರೆ ಆ ವಿನಾಶದ ಬೀಜ ಬಿತ್ತಿದ್ದು ಹೊರಗಿನವರಲ್ಲ, ಬದಲಾಗಿ ಅವನ ಸ್ವಂತ ರಕ್ತ ಸಂಬಂಧಿಗಳೇ.
ಇದು ಹಳೆಯ ಸೇಡು ಮತ್ತು ಹೊಸ ಮಹತ್ವಾಕಾಂಕ್ಷೆಯ ಒಂದು ಮಾರಣಾಂತಿಕ ಮಿಶ್ರಣವಾಗಿತ್ತು. ಒಂದ್ಕಡೆ ಪ್ರತೀಕಾರಕ್ಕಾಗಿ ಹಸಿದಿದ್ದ ಸೋದರ ಸಂಬಂಧಿ, ಇನ್ನೊಂದ್ಕಡೆ ವಯಸ್ಸಾದ ತಂದೆಯನ್ನ ಒಬ್ಬ ರಾಜನಿಗಿಂತ ಹೆಚ್ಚಾಗಿ ಒಂದು ಅಡ್ಡಿಯಾಗಿ ನೋಡ್ತಾ ಇದ್ದ ಮಕ್ಕಳು. ಕುಟುಂಬದ ಅಡಿಪಾಯದಲ್ಲೇ ಇದ್ದ ಈ ಬಿರುಕುಗಳು ಇಡೀ ಸಾಮ್ರಾಜ್ಯವನ್ನೇ ಕುಸಿಯುವಂತೆ ಮಾಡಿದವು. ಈಗ ನಾವು ಆ ಕಥೆಯ ಅಂತಿಮ, ಅತ್ಯಂತ ದುರಂತ ಅಧ್ಯಾಯಕ್ಕೆ ಹೋಗೋಣ. ತನ್ನ ರಾಜಧಾನಿ ವಾತಾಪಿಯ ರಕ್ಷಣೆಗಾಗಿ ನಡೆದ ಆ ಕೊನೆಯ ವೀರಾವೇಶದ ಹೋರಾಟಕ್ಕೆ. ಇದು ಬರೀ ಒಂದು ಯುದ್ಧವಾಗಿರಲಿಲ್ಲ, ಇದು ಒಂದು ಯುಗದ ಅಂತ್ಯವಾಗಿತ್ತು. ವಯಸ್ಸಾದ ಆ ಸಿಂಹ ತನ್ನ ಸ್ವಂತ ರಕ್ತದಿಂದಲೇ ದ್ರೋಹಕ್ಕೊಳಗಾಗಿ ತನ್ನ ಮನೆಯನ್ನ ತಾನೇ ರಕ್ಷಿಸಲು ಹೋರಾಡಬೇಕಾದ ಸ್ಥಿತಿ. ಅವನಿಗೆ ತಾಗಿದ ಪ್ರತಿಯೊಂದು ಬಾಣವೂ ಕೇವಲ ಪಲ್ಲವರ ಬಿಲ್ಲುಗಳಿಂದ ಬಂದಿದ್ದಲ್ಲ, ಅದು ಅವನ ಕುಟುಂಬದ ದ್ರೋಹದಿಂದಲೂ ಬಂದಿತ್ತು. ಆದರೂ ಅವನು ಹೋರಾಡಿದ, ಒಂದೇ ಒಂದು ಕೊನೆಯ ಆಸೆಗಾಗಿ, ತನ್ನ ನಿಷ್ಠಾವಂತ ಮಗನನ್ನ ಕೊನೆಯ ಬಾರಿಗೆ ನೋಡ್ಬೇಕು, ಅವನ ಕೈಗೆ ಎಲ್ಲವನ್ನೂ ಒಪ್ಸ್ಬೇಕು. ತನ್ನ ಕೊನೆಯ ಉಸಿರಿನಲ್ಲಿ ಅವನು ಒಂದು ಕಿರೀಟವನ್ನ ಹಸ್ತಾಂತರಿಸಲಿಲ್ಲ, ಬದಲಾಗಿ ಒಂದು ಜವಾಬ್ದಾರಿಯನ್ನ ಹಸ್ತಾಂತರಿಸಿದ. ನಮ್ಮ ರಾಜವಂಶದ ಗೌರವವನ್ನ ಮರಳಿ ಸ್ಥಾಪಿಸು ಅನ್ನುವೊಂದು ಪವಿತ್ರ ಕರ್ತವ್ಯವನ್ನ. ನಂತರ ಸೂರ್ಯೋದಯವಾಗುತ್ತಿದ್ದಂತೆ ಆ ಮಹಾನ್ ಚಕ್ರವರ್ತಿ ತನ್ನ ಕಣ್ಣುಗಳನ್ನು ಶಾಶ್ವತವಾಗಿ ಮುಚ್ಚಿದ. ಪುಲಿಕೇಶಿಯ ಕಥೆ ಒಂದು ಕಾಲಾತೀತ ಎಚ್ಚರಿಕೆ. ಎಷ್ಟೇ ಎತ್ತರದ ಗೋಡೆಗಳಿದ್ರೂ ಈಗಾಗಲೇ ಕೋಟೆಯೊಳಗೆ ಇರುವ ಶತ್ರುಗಳಿಂದ ನಮ್ಮನ್ನು ರಕ್ಷಿಸೋಕೆ ಸಾಧ್ಯವಿಲ್ಲ ಅಂತ ಇದು ನಮಗೆ ಕಲಿಸ್ತೆ. ಹಾಗಾದ್ರೆ ನಿಜವಾದ ಪ್ರಶ್ನೆ ಒಂದು ದೊಡ್ಡ ಸೈನ್ಯವನ್ನ ಹೇಗೆ ಸೋಲಿಸೋದು ಅನ್ನೋದಲ್ಲ, ಬದಲಾಗಿ ನಾವು ಪ್ರೀತಿಸುವರಿಂದಲೇ ಬರುವ ದ್ರೋಹವನ್ನ ಹೇಗೆ ಎದುರಿಸೋದು ಅನ್ನೋದು. ಈ ಪ್ರಶ್ನೆ 1400 ವರ್ಷಗಳ ಹಿಂದೆ ಎಷ್ಟು ಪ್ರಸ್ತುತವಾಗಿತ್ತೋ ಇವತ್ತಿಗೂ ಅಷ್ಟೇ ಪ್ರಸ್ತುತ ಅಲ್ವಾ?